ಅಷ್ಟು ನೀರು ಬರುತ್ತೆ. ಸೊ ಹಾಗಾಗಿ ಹರಿಯುತ್ತೆ ಅಂಥೇಳಿ ನಾನು ಇಲ್ಲಿ ಒಂದು ಮಳೆ ಕೊಯ್ಲು ಮಾಡಿಸಿದೆ ನೋಡಿ. ಮೊನ್ನೆ ಮಳೆ ಬಂದಾಗ ವಿದಿನ್ 30 ಮಿನಿಟ್ಸ್ ಒಳಗಡೆ ಫುಲ್ಲು ನೀರು ಒಳಗೆ ಹೋಗಿದೆ. ವಿಷಯ ನಮಸ್ಕಾರ. ಕೊನೆ ಬಾರಿ ಒಂದ್ಸಲಿ ಈ ಬಾವಿ ವಿಡಿಯೋ ಮಾಡಬೇಕಾದ್ರೆ ತೋರಿಸಿದ್ದೆ ನಿಮಗೆ. ಸ್ಟಾರ್ಟ್ ಮಾಡ್ತಾಯಿದ್ವಿ ನಾವು. ಈಗ ಈ ಹೆಚ್ಚು ಕಡಿಮೆ ಈ ಬಾವಿ ಮುಗಿದಿದೆ. ಇದು 900 ಕಲ್ಲುಗಳನ್ನು ತೊಗೊಂಡಿದೆ ಸಂಪೂರ್ಣ ಮಾಡಲಿಕ್ಕೆ. ನನಗೆ ಕಮೆಂಟಲ್ಲಿ ಆಗ್ತಾಯಿದ್ರೆ ಸಿಮೆಂಟಿಂದ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂಥೇಳಿ. ನಾನು ಹೇಳೋದು ಒಂದೇ, ಪಂಚಭೂತಗಳಲ್ಲಿ ಸಿಮೆಂಟು ಬರುತ್ತೆ ಇಲ್ಲನಲ್ಲ. ಏನಂತ ಹೇಳಿದ್ರೆ ಇವಾಗ ವಿಷ ಕೂಡ ಪಂಚಭೂತಗಳಿಂದ ಆಗೋದು. ಹಾಗಂತೇಳಿ ವಿಷ ಕೊಡಲಿಕ್ಕಾಗಲ್ಲ. ಸಿಮೆಂಟು ಒಂದೊಂದು ಹಂತದಲ್ಲಿ ಬೇಕಾಗುತ್ತೆ. ಈಗ ನೋಡಿ ಮೇಲ್ಗಡೆ ಎಲ್ಲ ಹಾಕಿದ್ದಾರೆ, ಓಕೆ. ನನಗೆ ಆ್ಯಕ್ಚುಲಿ ಮಣ್ಣು ಹಾಕ್ಲಿಕ್ಕೆ ಹೇಳಿದೆ, ಬಟ್ ಅವ್ರು ಸಿಮೆಂಟ್ ಹಾಕಿದ್ರು. ಸಿಮೆಂಟ್ದು ರಿಂಗಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಸ್ವಲ್ಪ ಸ್ಮೆಲ್ ಬರುತ್ತೆ. ನೀವು ಅನುಭವ ಪಟ್ಟಿರ್ಬೋದು, ಯಾರಾದರೂ ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ಹಾಕಿ. ನೀರಿಂದು ಏನು ಸಿಮೆಂಟ್ದು ರಿಂಗ್ ಬರ್ತಲ್ಲ, ಅದು ಒಳ್ಳೆಯದೇ, ಈಸಿ ಆಗುತ್ತೆ, ಬೇಗ ಆಗುತ್ತೆ. ಬಟ್ ಕಾಲಕ್ರಮೇಣ ಅದರದ್ದು ಸ್ಟ್ರೆಂತ್ ಕಡಿಮೆ ಆಗೋಗುತ್ತೆ. ಯಾಕಂದರೆ ಮಣ್ಣಿಗೆ ಸಾವಿಲ್ಲ, ಸಿಮೆಂಟಿಗೆ ಸಾವಿದೆ. ಓಕೆ. ಆಮೇಲೆ ಅದರದ್ದು ಸ್ಮೆಲ್ಲು ನಿಮಗೆ ಬಂದೇ ಬರುತ್ತೆ, ಅದ್ರ ಮೇಲೆ ಏನು ಡೌಟೇ ಇಲ್ಲ ನಮಗೆ. ಸೊ ಹಾಗಾಗಿ ಮತ್ತು ಇನ್ನೊಂದು, ಈ ಕೇರಳದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಕೇರಳದಲ್ಲಿ ಮಣ್ಣಿಂದು ಒಂದು ರಿಂಗ್ ಮಾಡ್ತಾರೆ. ಮಣ್ಣಿಂದ ಅಂದರೆ ಸ್ವಲ್ಪ ಸಿಮೆಂಟ್ ಮಿಕ್ಸ್ ಮಾಡ್ತಾರೆ, ಸಂಪೂರ್ಣ ಮಣ್ಣೇ ಇರುತ್ತೆ. ಅದು ಕೂಡ ಒಳ್ಳೆಯದು. ಸಣ್ಣ ತೂತುಗಳು ಮಾಡಿಟ್ಟಿರ್ತಾರೆ, ಎಷ್ಟಾದ ನೀರು ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ನಾನು ಅದನ್ನೇ ತರಿಸಿ ಮಾಡಬೇಕಂತಿತ್ತು, ಬಟ್ ನನಗೆ ಇಲ್ಲಿ ನನ್ನ ಉಡುಪಿ ಮಂಗಳೂರಲ್ಲಿ ಅದು ಅವೈಲೇಬಲ್ ಇಲ್ಲ. ನಾನು ನೋಡ್ಪಟ್ಟೆ, ಬಟ್ ನನಗೆ ಸಿಕ್ಕಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಹಾಗಾಗಿ ನಾನು ಈಗ ನನಗೆ ಟೈಮ್ ಕೂಡ ಇದ್ದಿದ್ದಿಲ್ಲ, ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಕಲ್ಲುಗಳು ಅವೈಲೇಬಲ್ ಇತ್ತು ನಂದು. ಮೊದಲೆಲ್ಲ 26 ರೂಪಾಯಿ ಕಲ್ಲು ಸಿಗ್ತಾಯಿತ್ತು, 26, 32ಕ್ಕೆ ಒಳ್ಳೆ ಕಲ್ಲು. ಈಗ ನಮ್ಮ ಊರಲ್ಲಿ 60 ರೂಪಾಯಿ ಆಗಿದೆ. ಅದೇ ನೀವು ಬೇರೆ ಜಿಲ್ಲೆಗಳಿಗೆ ಹೋದರೆ, ಈ ಹೊನ್ನಾವರಕ್ಕೆಲ್ಲ ಹೋದರೆ ಅಲ್ಲಿ ಕಡಿಮೆ ಇದೆ ಕಲ್ಲು. ಈ ಥರ ಬರುತ್ತೆ ನೋಡಿ ಹೆಚ್ಚು ಕಡಿಮೆ. ಈಗ ನೀರು ನಮ್ಗೆ ಹೆಚ್ಚು ಕಡಿಮೆ 7 ಫೀಟ್ ಬಂದಿದೆ. ಅದರಲ್ಲಿ ಇನ್ನೂ 2 ಮುಂಡು ಮಾಡುವ ಅಂತ ಹೇಳಿದ್ರೆ ಬೇಡ ಅಂತ ಅದಕ್ಕೆ ನಮಗೆ ಇಲ್ಲಿ ಜಾಸ್ತಿ ಯೂಸ್ ಆಗೋಲ್ಲ ಅಷ್ಟು. ಇದನ್ನು ಈಗ ಇನ್ನೂ ಕ್ಲೀನ್ ಆಗಿಲ್ಲ ಇದು ನೀರು. ಇದರಲ್ಲಿ 15ರಿಂದ 20 ಬಟ್ಟಿ ಮಣ್ಣು ಬರುತ್ತೆ. ಅದನ್ನು ನಾವು ಹೊರಗೆ ಹಾಕ್ತೇವೆ. ಆಮೇಲೆ ಕ್ಲೀನ್ ಆದ ಕೂಡ ಇದೆಲ್ಲ ನೀರಲ್ಲಿ ತೊಳಿಬೇಕಾಗುತ್ತೆ. ಎಲ್ಲ ಸುತ್ತಲೆಲ್ಲನೂ ನೀರಲ್ಲಿ ತೊಳೆದಾಗ ಅದೆಲ್ಲ ಮಣ್ಣು ಹೋಗಿ ಕುಂತ್ಕೊಳ್ಳುತ್ತೆ ಕೆಳಗಡೆ. ಅದನ್ನ ತೆಗೆದಾಗ ನಿಮಗೆ ನೀರು ಕ್ರಿಸ್ಟಲ್ ಕ್ಲಿಯರ್ ಕಾಣುತ್ತೆ ಒಳಗಡೆ ಏನು ಇದೆ ಅಂಥೇಳಿ. ಮತ್ತು ಈ ಬಾವಿ ಈಗಿಷ್ಟು ಕಾಣ್ತಿದೆ ನಿಮಗೆ. ಇನ್ನೊಂದು ಮಳೆ ಸ್ಟಾರ್ಟ್ ಆದರೆ ಹೆಚ್ಚು ಕಡಿಮೆ ಇದು ತುಂಬಿ ಹರಿಯುತ್ತೆ ಇಲ್ಲಿಂದ. ಏನು ಹೇಳಿ, ಇದು ತುಂಬಿ ಮೇಲೆ ಹರಿಯುತ್ತೆ, ಅಷ್ಟು ನೀರು ಬರುತ್ತೆ. ಸೊ ಹಾಗಾಗಿ ಹರಿಯುತ್ತೆ ಅಂಥೇಳಿ ನಾನು ಇಲ್ಲಿ ಒಂದು ಮಳೆ ಕೊಯ್ಲು ಮಾಡಿಸಿದೆ ನೋಡಿ. ನನಗೆ ಮೊದಲು ಅದ್ರ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ, ಬಟ್ ಆಮೇಲೆ ಅದನ್ನ ಅವರು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು. ನನಗೆ ಇದು ಬೇಕನ್ನಿಸ್ತು, ಮಾಡಿಸಿದೆ. ಮೊನ್ನೆ ಮಳೆ ಬಂದಾಗ ವಿದಿನ್ 30 ಮಿನಿಟ್ಸ್ ಒಳಗಡೆ ಫುಲ್ಲು ನೀರು ಒಳಗೆ ಹೋಗಿದೆ. ಇಲ್ಲಾಂದರೆ ಇದೇ ಥರ ಹೊರಗಡೆ ನೀರು ಇರ್ತಿತ್ತು. ಹೇಳಬೇಕಾಗಿತ್ತು. ಇದರದ್ದು ಖರ್ಚು ಹೆಚ್ಚು ಕಡಿಮೆ ನನಗೆ ನೆನಪಿಲ್ಲ ಎಷ್ಟಿದೆ ಅಂಥೇಳಿ. ಬಟ್ ತುಂಬ ಒಳ್ಳೆಯದಾಗಿದೆ. ನೀರು ಕುಡಿದು ನೋಡಿದೆ, ತುಂಬ ಟೇಸ್ಟ್ ಇದೆ. ಧನ್ಯವಾದ.